ಸ್ನೇಹಿತರೆ, ನಿನ್ನೆ ಮೊನ್ನೆಗಿಂತ ನೀರು ಜಾಸ್ತಿ ಆಗಿದೆ. ಈ ಬಗ್ಗೆ ಕೆಆರ್ಎಸ್ ಇಂಜಿನಿಯರ್ ಫೋನ್ ಮಾಡಿದ್ರೆ 750 ಕ್ಯೂಸೆಸ್ ನೀರು ಬಿಟ್ಟಿರೋದು, ಮೊನ್ನೆಯಿಂದ ಜಾಸ್ತಿ ಮಾಡಿಲ್ಲ ಅಂತ ಹೇಳಿದ್ರು. 3 ಹೊಳೆಲೂ ನೀರು ಹೋಗ್ತಾ ಇದೆ, 3 ಹೊಳೆಲೂ ಜಾಸ್ತಿ ಹೋಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಟ್ಟಿರೋ ಬಗ್ಗೆ ಅನುಮಾನ ಇದೆ. ನಮ್ಮ ಕಾಲುವೆಗಳಿಗೆ ನೀರು ಬಿಟ್ಟಿಲ್ಲ, ಎಲ್ಲ ಕಬ್ಬು ಒಣಗ್ತಾ ಇದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ, ಸರ್ ನೋಡ್ತೀನಿ ತಡೀರಿ ಅಂತ ಹೇಳ್ಬಿಟ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನ್ ಹೇಳ್ತಾರೆ ಅಂದ್ರೆ, ನಿನ್ನೆ ಮೊನ್ನೆ ಇನ್ಫ್ಲೋ ಕಡಿಮೆ ಇತ್ತು, ನಿನ್ನೆಯಿಂದ ಇನ್ಫ್ಲೋ ಜಾಸ್ತಿ ಆಗಿದೆಯಲ್ಲ, ನಾವು ಆ ಲೆವೆಲ್ಗೆ ಗೇಟ್ ನಿಲ್ಸ್ಕೊಂಡಿದ್ದು, ಇನ್ಫ್ಲೋ ಜಾಸ್ತಿ ಆಗಿದ್ದರಿಂದ ಆ ನೀರು ಜಾಸ್ತಿ ಹೋಗ್ಬಿಡೋದಿದೆ. ಅಂದ್ರೆ ನೀರು ಸಂಗ್ರಹಣೆಯಲ್ಲಿ ಗಮನ ಹರಿಸಬೇಕಾದಂತ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಎಷ್ಟಿದೆ. ಇನ್ಫ್ಲೋ ಜಾಸ್ತಿ ಆಯ್ತಂತೆ, ಕಟ್ಟೆಯಲ್ಲಿ ನೀರು ನಿಯಂತ್ರಣ ಮಾಡೋ ಕಡೆ ಗಮನ ಕೊಡ್ಲಿಲ್ಲ ಅಂದ್ರೆ ಇವರೊಬ್ರು ಇಂಜಿನಿಯರು, ಇವರಿಗೆ ಲಕ್ಷ ಲಕ್ಷ ಸಂಬಳ. ಗದ್ದೆ ಒಣಗ್ತಾ ಇದೆಯಲ್ಲ, ಒಣಗಿರೋ ಮನೆಯಲ್ಲಿ ಒಡವೆ ಹಾಳಾಗ್ತಾವನೆ. ನಾಳೆ ಸಾಲಗಾರ ಬಂದು ಮನೆ ತಕ್ಕ ಬಂದ್ರೆ ನ್ಯಾತಗಳನ್ನ ಏನು ಅಂತಾನೆ. ಇಂಥ ಪರಿಸ್ಥಿತಿ ದೂಡಿರುವಂತ ಈ ಕಾಂಗ್ರೆಸ್ ಸರ್ಕಾರ ರೈತರನ್ನ ರಕ್ಷಣೆ ಮಾಡುತ್ತಾ? ರೈತರನ್ನ ರಕ್ಷಣೆ ಮಾಡೋದು ಯಾವುದೇ ಇದಿಲ್ಲ. ಬಹುಶಃ ಇವರಿಗೆ ತಮಿಳುನಾಡಿಗೆ ನೀರು ಬಿಡುವಂತ ಹುನ್ನಾರ ಇದೆ. ಜೊತೆಗೆ ನನ್ ಬಹಳ ವಿಪರ್ಯಾಸ ಅಂದ್ರೆ, ನಮ್ಮ ಜಿಲ್ಲೆಯ ಶಾಸಕರಿಗೆ ಮಾನ ಮರ್ಯಾದೆ ಇದ್ರೆ, ಗೌರವ ಇದ್ರೆ, ಈ ಕ್ಷೇತ್ರದ ಪ್ರತಿನಿಧಿ ನಾನು, ಜನ ನೀರಿಲ್ಲದೆ ಎಲ್ಲ ಜಮೀನು ಒಣಗ್ತಾರೆ, ಬೆಳೆ ಒಣಗ್ತಾ ಇದೆ ಅಂತೇಳಿ ದುಃಖ ಪಡಬೇಕಾದಂತದ್ದು, ನೀರು ಬಿಡಿಸೋದಕ್ಕೆ ಅವರ ಸತ್ಯನ ತೋರಿಸಬೇಕಾದ್ರು ನಮ್ಮ ಜನಪ್ರತಿನಿಧಿ ಕರ್ತವ್ಯ. ಯಾವ ಕೆಲಸನೂ ಮಂಗು ಇತ್ತು ಸಂಬಂಧ ಇಲ್ಲ ಅಂತವ್ರೆ. ಇಂಥ ಕೆಟ್ಟ ಜನಪ್ರತಿನಿಧಿಗಳನ್ನ ಪಡೆದಿರೋದು ಇವತ್ತು ಗದ್ದೆ ಒಣಗಕ್ಕೆ ಕಾರಣ ಆಗೈತೆ. ಜೊತೆಗೆ ಕಳೆದ ವರ್ಷ ಜನವರಿಲಿ ಈ ವರ್ಷಕ್ಕಿಂತ ನೀರು ಕಡಿಮೆ ಇತ್ತು. ಈ ವರ್ಷಕ್ಕಿಂತ ನೀರು ಕಡಿಮೆ ಇದ್ರು ಜೂನ್ ಜುಲೈ ತನಕ ನೀರು ಕೊಟ್ಟರು ಕನ್ನಂಬಾಡಿ ಕಟ್ಟೆಯಲ್ಲಿ. ಈ ವರ್ಷ ಜನವರಿ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹ ಇತ್ತು. ನೀರು ನಿರ್ವಹಣೆಯಲ್ಲಿ ನೀರಾವರಿ ಇಲಾಖೆ ಸಂಪೂರ್ಣ ವಿಫಲ ಆಯಿತು. ನೀರಾವರಿ ಸಲಹಾ ಸಮಿತಿ ಕರೆಯುವಂತ ಮಾಡಲೇ ಇಲ್ಲ. ಈ ಎಲ್ಲ ಉದ್ದಟತನ ಕಾಂಗ್ರೆಸ್ ಸರ್ಕಾರದ ನೀರಾವರಿ ಮಂತ್ರಿ, ನಮ್ಮ ಶಾಸಕರುಗಳ ಕಾರಣ. ಇವತ್ತು ನಮ್ಮ ಜಮೀನು ಒಣಗ್ತಾ ಇದೆ ಅಂದ್ರೆ ನಾವು ಆಯ್ಕೆ ಮಾಡೋದು ನಮ್ಮ ಪ್ರತಿನಿಧಿ ಜೈ ಜೈ ಅಂತ ಅವ್ನಿಗೆ ಹೇಳೋದು. ಈ ಕೆಟ್ಟ ಪ್ರತಿನಿಧಿಗಳ ಕರ್ತವ್ಯ ಲೋಪ ಇವತ್ತು ಮಂಡ್ಯ ರೈತರು ತೊಂದರೆ ಸಿಕ್ಕವ್ರೆ. ಅದೇ ರೀತಿ ವಿಸಿ ನಾಲೆಗೆ ಕಾಲುವೆಗೆ ನೀರು ನಿಲ್ಲಿಸಿ ಸುಮಾರು ತಿಂಗಳಾಯ್ತು, ಅಲ್ಲಿಂದ ಗುಂಡಿಗಳನ್ನ ಮುಚ್ಚಕ್ಕೆ ಕಾಮಗಾರಿ ಮಾಡಲಿಲ್ಲ. ಇವತ್ತು ಕಾಮಗಾರಿ ಮಾಡ್ತಾರಂತೆ, ಇನ್ನೊಂದು ವಾರ ಆಗುತ್ತೆ, ಆಮೇಲೆ ನೀರು ಬಿಡ್ತೀವಿ. ಇಂಥ ಹುನ್ನಾರ ಬಹುಶಃ ಯಾವ ಸರ್ಕಾರನೂ, ಪ್ರಜಾತಂತ್ರ ವ್ಯವಸ್ಥೆ ಒಳಗಿರೋ ಸರ್ಕಾರ ಯಾರೂ ಮಾಡಲ್ಲ. ಪ್ರಜಾತಂತ್ರ ವಿರೋಧಿಗಳು, ವಿಶೇಷವಾಗಿ ರೈತರು ಕಂಡ್ರೆ ಭಯ ಇಲ್ಲ, ರೈತರನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಅನ್ನೋದಿಲ್ಲ. ಮುಖ್ಯಮಂತ್ರಿ ಹೇಳ್ತಾರೆ ಒತ್ತಡ ಮಾಡಬೇಡಿ ಅಂತ, ಅಂದ್ರೆ ಒಬ್ಬ ರೌಡಿ ಧಮಕಿ ಹಾಕೋ ರೀತಿಯಲ್ಲಿ ಹೇಳ್ತಾರೆ. ರೈತರಿಗೆ ಒತ್ತಡ ಮಾಡಬೇಡಿ ಅಂದ್ರೆ, ಒತ್ತಡ ಮಾಡಬೇಡಿ, ನೀರಿಲ್ಲ ಕೊಡ್ತೀವಿ, ನೀವು ತೊಂದರೆ ಆದ್ರೆ ನಾನು ನಿಮ್ಮ ರಕ್ಷಣೆ ಮಾಡ್ತೀನಿ ಅಂತ ಆ ಮುಖ್ಯಮಂತ್ರಿ ಬಾಯ್ಲಿಲ್ಲ. ಆ ಮುಖ್ಯಮಂತ್ರಿ ಯಾರಿಗಾರಿಗೂ ಹೋಗಿ ಸೈಟ್ ಖಾಲಿ ಮಾಡಿಸೋ, ಮತ್ತೊಂದು ಖಾಲಿ ಮಾಡಿಸೋ ಅಂದಾಗ ಪುಡಾರಿಗಳು ಬಂದು ಮಾತಾಡ್ತಾರಲ್ಲ, ಗುಂಡಾಗಳು, ಖಾಲಿ ಮಾಡ್ತೀಯಾ ಇಲ್ವೋ ನೀನು ಅಂತ. ಆ ರೀತಿ ಒತ್ತಡ ಮಾಡಬೇಡಿ ನನಗೆ ಅಂತ ಹೇಳುವಂತ ಮುಖ್ಯಮಂತ್ರಿ ಪಡೆದಿದ್ದೀವಿ. ನಮ್ಮ ದೌರ್ಭಾಗ್ಯ. ಬಹುಶಃ ನನಗೆ ಅನಿಸ್ತದೆ ವಿಜಯ್ ಜೊತೆಲಿ ರಾಹುಲ್ ಗಾಂಧಿ ಏನೋ ಮುಖ್ಯಮಂತ್ರಿ ಆಗೋದಕ್ಕೂ ಹೋಗಿದ್ರಲ್ಲಿ, ಮುಖ್ಯಮಂತ್ರಿ ಮಾಡೋದಕ್ಕೆ ಅವ್ರ ವಿಶ್ವಾಸ ಏನೋ ಜಾಸ್ತಿ ಆಗಿದೆಯಾ ಅಂತ. ರಾಹುಲ್ ಗಾಂಧಿನ ಸಂತೋಷ ಪಡಿಸಬೇಕು ಅಂತ ಹೇಳಿ ಈ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಅನ್ನೋ ಅನುಮಾನ. ತಮಿಳುನಾಡಿಗೆ ನೀರು, ಕರ್ನಾಟಕದ ರೈತರಿಗೆ ವಿಷ. ಹೋರಾಟಕ್ಕೆ ಸರ್ಕಾರಕ್ಕೆ
ನಮ್ ಕಾವಲಿ ಒಳಗೆ ನೀರು ಮುಡಿಯ ತಮಿಳ್ನಾಡು ನೀರು ಬಿಟ್ಬಿಟ್ರಲ್ಲಪ್ಪ. ನಮ್ ಕಾವಲಿ ನೀರು ಮುಡಿಯ ತಮಿಳ್ನಾಡು ನೀರು ಬಿಟ್ಬಿಟ್ರಲ್ಲಪ್ಪ. ನಮ್ ಕಾವಲಿ ನೀರು ಮುಡಿಯ ತಮಿಳ್ನಾಡು ನೀರು ಬಿಟ್ಬಿಟ್ರಲ್ಲಪ್ಪ. ಅಯ್ಯಯ್ಯೋ ಅಯ್ಯಯ್ಯೋ ರೈತರಿಗೆ ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ತಮಿಳುನಾಡಿಗೆ ನೀರು ಬಿಟ್ಟಿರುವ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ತಮಿಳುನಾಡಿಗೆ ನೀರು ಬಿಟ್ಟಿರುವ ಮುಖ್ಯಮಂತ್ರಿಗೆ, ತಮಿಳುನಾಡಿಗೆ ನೀರು ಬಿಟ್ಟಿರುವ ಜಲಸಂಪನ್ಮೂಲ ಸಚಿವರಿಗೆ, ತಮಿಳುನಾಡಿಗೆ ನೀರು ಬಿಟ್ಟರು ಮೌನವಾಗಿರುವ ಜಿಲ್ಲೆಯ ಶಾಸಕರುಗಳಿಗೆ, ನಮ್ಮ ಬೆಳೆಗಳಿಗೆ ನೀರು ಪಡೆದ ತಮಿಳುನಾಡಿಗೆ ನೀರು ಬಿಟ್ಟರು ಮೌನವಾಗಿರುವ ಜಿಲ್ಲೆಯ ಶಾಸಕರುಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ ರೈತರಿಗೆ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರ, ತಮಿಳುನಾಡಿಗೆ ನೀರು ಬಿಡುತ್ತಿರುವ ಕಾವೇರಿ ನೀರಾವರಿ ನಿಗಮಕ್ಕೆ, ಒಣಗುತ್ತಿರುವ ಎಲ್ಲಾ ಬೆಳೆಗಳಿಗೆ ನೀರು, ಒಣಗುತ್ತಿರುವ ಎಲ್ಲಾ ಬೆಳೆಗಳಿಗೆ ನೀರು, ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದ ಎಲ್ಲಾ ನಾಲೆಗಳಿಗೆ ನೀರು, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ತಮಿಳುನಾಡಿಗೆ ನೀರು ಬಿಟ್ಟಿರುವ ರಾಜ್ಯ ಸರ್ಕಾರಕ್ಕೆ, ನಮ್ಮ ಬೆಳೆಗಳಿಗೆ ನೀರು ಕೊಡದ ತಮಿಳುನಾಡಿಗೆ ನೀರು ಕೊಡ್ತಿರುವ ರಾಜ್ಯ ಸರ್ಕಾರಕ್ಕೆ, ಮೌನವಾಗಿರುವ ಜಿಲ್ಲೆಯ ಶಾಸಕರುಗಳಿಗೆ ಅಯ್ಯಯ್ಯೋ ರೈತರಿಗೆ ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಒಣಗುತ್ತಿರುವ ಎಲ್ಲಾ ಬೆಳೆಗಳಿಗೆ ನೀರು, ಒಣಗುತ್ತಿರುವ ಎಲ್ಲಾ ಬೆಳೆಗಳಿಗೆ ನೀರು, ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದ ಎಲ್ಲಾ ನಾಲೆಗಳಿಗೆ ನೀರು ಅಯ್ಯಯ್ಯೋ ರೈತರಿಗೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಭೂಮಿ ತಮಿಳುನಾಡಿಗೆ ನೀರು ಬಿಟ್ಟಿರುವ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ